ಹಾಯ್, ಕಂಗ್ರಾಟ್ಸ್. ನೀವು 90% ಜನಕ್ಕಿಂತ ಮುಂದೆ ಇದ್ದೀರಾ. ಯಾಕಂದ್ರೆ 90% ಜನ ಸ್ಕಿಲ್ನ ಕಲಿಯೋಕೆ ಟ್ರೈಯೇ ಮಾಡಲ್ಲ. ನೀವು ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಸೂಪರ್. ಈ ಸೀರೀಸ್ ಅಲ್ಲಿ ನಾವು ಪೈಥಾನ್ ಹೇಳ್ಕೊಡ್ತಿರೋದು ಪಿಂಟುಗೆ. ಪಿಂಟು ಅಂದ್ರೆ ಯಾರು ಅಲ್ಲ, ನೀವೇ. ಪಿಂಟು ರೀಸೆಂಟ್ ಆಗಿ ಜಾಬ್ ಹುಡುಕ್ತಿದ್ದಾನೆ. ಸ್ವಲ್ಪ ಕಂಪ್ನೀಸ್ಗೆ ಅಪ್ಲೈಯೂ ಮಾಡ್ದ, ಬಟ್ ಇಂಟರ್ವ್ಯೂ ಕಾಲ್ಸೇ ಬರ್ತಿಲ್ಲ. ಇಂಟರ್ವ್ಯೂ ಕಾಲ್ಸ್ ಬಂದ್ರು ಫಸ್ಟ್ ರೌಂಡೇ ಕ್ಲಿಯರ್ ಆಗ್ತಿಲ್ಲ. ಯಾಕೆ ಅಂತ ನೋಡೋಣ. ಫಸ್ಟ್ ಪಿಂಟು ರೆಸ್ಯೂಮ್ ನೋಡೋಣ. ಲೋ ಪಿಂಟು, ಟೆಕ್ನಿಕಲ್ ಸ್ಕಿಲ್ಸ್ ಏನೋ ಜಾವಾ, ಪೈಥಾನ್, ಸಿ++, ಜಾವಾ ಸ್ಕ್ರಿಪ್ಟ್. ನಿನ್ಗೆ ಇಂಟರ್ವ್ಯೂ ತಗೊಳ್ಳೋರ್ಗು ಇಷ್ಟು ಲ್ಯಾಂಗ್ವೇಜ್ ಬರಲ್ಲಲ್ಲ. ಇಷ್ಟೆಲ್ಲ ಸ್ಕಿಲ್ಸ್ ನ ನೀವು ರೆಸ್ಯೂಮ್ ಅಲ್ಲಿ ಹಾಕ್ಬಿಟ್ರೆ ನಿಮ್ ರೆಸ್ಯೂಮ್ ನೋಡಿದ ತಕ್ಷಣ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತು ನಿಮ್ಗೆ ಇಷ್ಟೆಲ್ಲ ಸ್ಕಿಲ್ಸ್ ಬರಲ್ಲ ಅಂತ. ಹೋದ್ರೆ ಹೋಗ್ಲಿ, ಪಿಂಟುಗೆ ಪೈಥಾನ್ ನಾವೇ ಹೇಳ್ಕೊಡೋಣ. ಪಿಂಟುಗೆ ಪೈಥಾನ್ನೇ ಯಾಕೆ ಹೇಳ್ಕೊಡ್ಬೇಕು ಅದನ್ನ ಮುಂದೆ ಹೇಳ್ತೀನಿ. ನಂಗೆ ಗೊತ್ತು ಪಿಂಟು ಇನ್ನ ಬಿಗಿನರ್, ಅವನ್ಗೆ ಟೆಕ್ನಿಕಲ್ ಟಾಪಿಕ್ಸ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ಅಂತ. ಅದಕ್ಕೆ ಸ್ಕ್ರಾಚ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಲಿ ಸಿ++, ಜಾವಾ, ಪೈಥಾನ್, ಜಾವಾ ಸ್ಕ್ರಿಪ್ಟ್ ಈ ತರದ್ದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಪಿಂಟುಗೆ ಹೇಳ್ಕೊಳ್ಳೋಣ. ಪಿಂಟುಗೆ ಇನ್ನೊಬ್ಬ ತಮ್ಮ ಇದ್ದಾನೆ, ಚಿಂಟು ಅಂತ. ಚಿಂಟು ಇನ್ನೂ ಸ್ವಲ್ಪ ಚಿಕ್ಕೋನು, ಅವನ್ಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಅದಕ್ಕೆ ಈ ಕಳ್ಳ ಪಿಂಟು ಚಿಂಟು ಕೈಯಲ್ಲಿ ಏನೇ ಕೆಲಸ ಮಾಡಿಸ್ಬೇಕಂದ್ರು ಕನ್ನಡದಲ್ಲಿ ಹೇಳಿ ಮಾಡಿಸ್ಕೊಂಡ್ಬಿಡ್ತಾನೆ. ಸೇಮ್ ಕಣೋ ಪಿಂಟು, ನೀನ್ ಚಿಂಟುಗೆ ಹೆಂಗೆ ಕನ್ನಡದಲ್ಲಿ ಹೇಳಿ ಮಾಡಿಸ್ಕೊಂತೀಯಾ, ಹಂಗೆ ಕಂಪ್ಯೂಟರ್ಗೂ ಯಾವ್ದೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಲ್ವಾ. ಅದಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ನಮ್ಗೆ ಯಾವ ತರ ಕನ್ನಡ, ತೆಲುಗು, ಇಂಗ್ಲಿಷ್, ಹಿಂದಿ ಇದೆಲ್ಲ ಲ್ಯಾಂಗ್ವೇಜಸ್ ಇರೋ ತರ ಕಂಪ್ಯೂಟರ್ ಜೊತೆನೂ ನೀವು ಮಾತಾಡ್ಬೇಕಂದ್ರೆ ಜಾವಾ, ಪೈಥಾನ್, ಸಿ++ ಅಂತ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇರುತ್ತೆ. ನೀವು ಹೇಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಗೊತ್ತಿದ್ರು ಈಸಿಯಾಗಿರೋ ಕನ್ನಡನೇ ಯೂಸ್ ಮಾಡ್ತಿರೋ, ಸಿ++, ಜಾವಾ ಅಂತ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದ್ರು ಈಸಿಯಾಗಿರೋ ಪೈಥಾನ್ನೇ ಪಿಂಟುಗೆ ಹೇಳ್ಕೊಡೋಣ. ನಾವು ಯಾವ್ದೇ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಂದ್ರೂ ಸ್ವಲ್ಪ ರೂಲ್ಸ್ ಇರುತ್ತೆ. ಒತ್ತಕ್ಷರ, ಕೊಂಬು, ದೀರ್ಘ ಅಂತ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಅದೇ ತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ಬೇಕಂದ್ರೂ ಸ್ವಲ್ಪ ರೂಲ್ಸ್ ಇರುತ್ತೆ. ಇದನ್ನೇ ನಾವು ಸಿಂಟ್ಯಾಕ್ಸ್ ಅಂತೀವಿ. ಈ ಸಿಂಟ್ಯಾಕ್ಸ್ ನ ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ನೀವ್ ಹೇಳೋ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಈ ಸಿಂಟ್ಯಾಕ್ಸ್ ಏನು ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ನೋಡೋಣ. ಅಲ್ಲಿವರೆಗೂ ನೀವು ತಿಳ್ಕೊಬೇಕಾಗಿರೋದೇನಂದ್ರೆ, ನೀವು ಕಲಿತಿರೋ ಈ ಪೈಥಾನ್ ಲ್ಯಾಂಗ್ವೇಜ್ ಯಾವ್ದೋ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲ. ಇವಾಗ ಇರೋ ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಪೈಥಾನ್ ಒಂದು ಟಾಪ್ ಮೋಸ್ಟ್ ಲ್ಯಾಂಗ್ವೇಜ್. ನೀವ್ ಆಡೋ ಗೇಮ್ಸ್, ಯೂಸ್ ಮಾಡೋ ವೆಬ್ಸೈಟ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಇವೆಲ್ಲದಕ್ಕೂ ಪೈಥಾನೇ ಯೂಸ್ ಮಾಡಿ. ಇವಾಗ ನೀವು ಕೇಳ್ತಿರ್ಬೋದು ಎ ಕಲ್ತ್ಕೊಬೇಕು, ಇಲ್ಲಾಂದ್ರೆ ಸರ್ವೈವ್ ಆಗಕ್ಕಾಗಲ್ಲ ಅಂತ. ಎ ಕಲ್ತ್ಕೊಬೇಕಂದ್ರೆ ಮೊದಲು ಪೈಥಾನ್ ಗೊತ್ತಿರ್ಬೇಕು. ಎ ಅಂದ್ರೆ ಮೋದಿ ಕೈಯಲ್ಲಿ ಆಡಾಡ್ಸೋದೋ ಇಲ್ಲ ನಾಯಿ ಕೈಯಲ್ಲಿ ಡ್ಯಾನ್ಸ್ ಮಾಡಿಸೋದೋ ಅಲ್ಲ. ನ ಡೆವಲಪ್ ಮಾಡೋದ್ ಕಲಿಬೇಕು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಪೈಥಾನೇ ಯಾಕೆ ಕಲಿಬೇಕು, ಪೈಥಾನ್ ನ ಇನ್ಸ್ಟಾಲ್ ಮಾಡೋದು ಹೇಗೆ, ಯೂಸ್ ಮಾಡೋದು ಹೇಗೆ ಅಂತ ನಾನು ಪಿಂಟುಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಪಿಂಟುಗೆ 3 ಕ್ವೆಶನ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಸಿಂಟ್ಯಾಕ್ಸ್ ಅಂದ್ರೆ ಏನು, ಪೈಥಾನ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಈ 3 ಕ್ವೆಶನ್ ನ ಪಿಂಟು ಆನ್ಸರ್ ಮಾಡ್ತಾನೆ, ನೀವು ಆನ್ಸರ್ ಮಾಡಿ. ನಂದು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಡೈಲಿ ಈ ಸೀರೀಸ್ ನ ಫಾಲೋ ಮಾಡ್ಬೇಕು. ಮತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಅರ್ಥ ಆಗ್ತಿದ್ಯಾ ಇಲ್ವಾ ಅಂತ ಕಮೆಂಟ್ಸ್ ಅಲ್ಲಿ ಹೇಳ್ಬೇಕು. ಏನು ಹೇಳ್ಬೇಕು ಅಂತ ಅನ್ಸಿಲ್ಲ ಅಂದ್ರೂ ಏನೋ ಒಂದು ಎಮೋಜಿ ಹಾಕಿ. ನೀವು ಡೈಲಿ ನೋಡ್ತಿದ್ದೀರಾ ಇಲ್ವಾ ಅನ್ನೋದು ನಂಗೆ ಗೊತ್ತಾಗ್ಬೇಕು. 1 ನಿಮಿಷದ ಕೆಲಸ ಅಷ್ಟೇ. ಹಂಗೆ ಈ ವಿಡಿಯೋಸ್ ನ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಒಬ್ರೇ ಕಲ್ತ್ರೆ ಏನ್ ಚೆನ್ನಾಗಿರುತ್ತೆ, ಎಲ್ರೂ ಚೆನ್ನಾಗಿರ್ಬೇಕು, ಅದ್ರಲ್ಲಿ ನಾವಿರ್ಬೇಕು ಅಲ್ವಾ. ಈ ಎಪಿಸೋಡ್ದು ಕ್ವೆಶನ್ಸ್ ಮತ್ತೆ ನೋಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಇಲ್ಲಿದೆ. ಚೆಕ್ ಮಾಡಿ, ಆನ್ಸರ್ ಮಾಡಿ. ನಾಳೆ ಸಿಗೋಣ. ಬಾಯ್ ಬಾಯ್.